ಡೇಟಿಂಗ್ ಆಪ್ನಲ್ಲಿ ಯುವತಿಯರ ಮೋಹಕ್ಕೆ ಬೀಳೋ ಮುನ್ನ ಯುವಕರು ಎಚ್ಚರಿಕೆಯಿಂದ ಇರಬೇಕು. ಬೆಂಗಳೂರಿನ ಯುವಕನೊಬ್ಬನಿಂದ ಆರೋಪಿಗಳು 1.53 ಲಕ್ಷ ರೂಪಾಯಿ ಕಿತ್ತಿದ್ದಾರೆ. ಹ್ಯಾಪನ್ ಅನ್ನೋ ಡೇಟಿಂಗ್ ಆಪ್ನಲ್ಲಿ ಯುವಕ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದ ಬಳಿಕ ಇಶಾನಿ ಎಂಬ ಯುವತಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ. ಬಳಿಕ ಇಬ್ಬರ ಮೊಬೈಲ್ ನಂಬರ್ ಶೇರ್ ಆಗಿ ಖಾಸಗಿ ವಿಚಾರಗಳನ್ನ ಚಾಟಿಂಗ್ ಮಾಡಿದ್ರು. ಕೆಲ ದಿನಗಳ ಹಿಂದೆ ಯುವತಿ ನಂಬರ್ನಿಂದ ವಿಡಿಯೋ ಕಾಲ್ ಬಂದಿದೆ. ವಿಡಿಯೋ ಕಾಲ್ನಲ್ಲೇ ಯುವಕನ ವ್ಯವಸ್ಥೆಗೊಳಿಸಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಯುವಕನಿಂದ ಹಂತ ಹಂತವಾಗಿ 1.53 ಲಕ್ಷ ರೂಪಾಯಿ ವಸೂಲಿ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಓಸಿ ದಂಧೆ ಎಗ್ಗಿಲ್ಲದೆ ನಡೆದಿದೆ. ಪೆಟ್ಟಿಗೆ ಅಂಗಡಿ, ಹೋಟೆಲ್ ಎಲ್ಲೆಂದರಲ್ಲಿ ಓಸಿ ಹಾವಳಿ ಹೆಚ್ಚಾಗಿದ್ದು, ಗಂಡಸರು ಅಷ್ಟೇ ಅಲ್ಲದೆ ಮಹಿಳೆಯರು ಕೂಡ ದಂಧೆಯಲ್ಲಿ ತೊಡಗಿರುವುದು ಕಂಡು ಬಂದಿದೆ. ಅರಳಹಳ್ಳಿ, ವೀರಾಪುರ, ಭದ್ರಾ ಕಾಲೋನಿ, ಬಾರಂದೂರು, ಅಂತರಗಂಗೆ ಮೊದಲಾದ ಹಳ್ಳಿಗಳಲ್ಲಿ ಓಸಿ ದಂಧೆಯ ದರ್ಬಾರ್ ನಡೆಯುತ್ತಿದೆ. ಓಪನ್ ಕ್ಲೋಸ್ ಪಾನ ಹೆಸರಲ್ಲೇ ಹಣ ಕಟ್ಟಿಸಿಕೊಂಡು ದಂಧೆ ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ನಡೀತಿದ್ರೂ ಪೊಲೀಸರು ಕಣ್ಮುಚ್ಚಿ ಕೂತಿದ್ದಾರೆ. ಬೆಂಗಳೂರಿನ ಹಲವೆಡೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ತಂಗಿದ್ದಾರೆ ಎಂಬ ಆರೋಪ ಕೇಳಿಬರ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಂಜಯ್ ನಗರದಲ್ಲಿ 4 ಆಟೋಗಳು ಅನುಮಾನ ಹುಟ್ಟುಹಾಕಿವೆ. 4 ಚಾಲಕರು ಆಟೋಗಳಲ್ಲಿ ಕಸ, ಪ್ಲಾಸ್ಟಿಕ್ ಮಾರಾಟದಲ್ಲಿ ತೊಡಗಿದ್ರು. ಯಾವುದೇ ದಾಖಲೆಗಳು ಇಲ್ಲದೆ ಆಟೋ ಓಡಾಡ್ತಿದ್ವು. ಸ್ಥಳೀಯರು ಪ್ರಶ್ನಿಸಿದಾಗ ಚಾಲಕರು ನಾವು ಪಶ್ಚಿಮ ಬಂಗಾಳದವರೆಂದು ಹೇಳಿದ್ದಾರೆ. ಅನುಮಾನದ ಮೇಲೆ 4 ಆಟೋಗಳನ್ನು ಪೊಲೀಸರು ವಶಕ್ಕೆ ಪಡೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಲ್ಲಿ ಶೂನ್ಯ ಮಾರಮ್ಮ ಜಾತ್ರೆ ಪ್ರಯುಕ್ತ ವಿಶಿಷ್ಟ ಆಚರಣೆ ನಡೆಯುತ್ತಿದೆ. ಗ್ರಾಮದ ಸುರಕ್ಷತೆಗಾಗಿ 5 ದಿನ ಆ ಊರಿಗೆ ವಾಹನಗಳಿಗೆ ನಿಷೇಧ ಹೇರಿದ್ದಾರೆ. ಊರಿನ ಎಂಟ್ರಿ ಭಾಗದಲ್ಲಿ ಬೇಲಿ ಸೂಚನೆ ನೀಡಲಾಗಿದೆ. ನಗರಂಗೆರೆ ಸುತ್ತಮುತ್ತ ಬುಡಕಟ್ಟು ಸಮುದಾಯದವರು ವಾಸ ಮಾಡ್ತಿದ್ದಾರೆ. ಹೀಗಾಗಿ ಅಪರಿಚಿತರು ಬರಬಾರದೆಂದು ಗ್ರಾಮದ ಸುತ್ತ ಬೇಲಿ ಹಾಕಲಾಗಿದೆ. ಆರೋಗ್ಯ, ಶಾಂತಿ, ನೆಮ್ಮದಿ ಗ್ರಾಮದಲ್ಲಿ ನೆಲೆಸಲಿ ಎನ್ನುವ ಉದ್ದೇಶದಿಂದ ಬೇಲಿ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.